ಈಗ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, ಈ ಹಿಂದೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ. ಸೊ ಸರ್ಕಾರಿ ನೌಕರರಿಗೆ 8ನೇ ವೇತನೆಯನ್ನು ಜಾರಿಗೆ ಮಾಡಲಾಗ್ತಿದೆ ಅಂತ ಹೇಳಿ. ಸೊ ಅದರ ಮುಂದುವರಿದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ 8ನೇ ವೇತನ ಆಯೋಗ ಜಾರಿಗೆ ಆದರೆ ಸರ್ಕಾರಿ ನೌಕರರ ಸಂಬಳ ಎಷ್ಟು ಏರಿಕೆಯಾಗಲಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ. ಸೊ ಏನಿದು ಮಾಹಿತಿ? ಸೊ ಎಷ್ಟು ಸಂಬಳ ಏರಿಕೆ ಆಗಲಿದೆ ಅಂತಂದರೆ, ಸೊ ನಿಮ್ಮ ಬೇಸಿಕ್ ಸಂಬಳ 40,000 ಇದ್ದರೆ 8ನೇ ವೇತನ ಆಯೋಗ ಏನಾದರೂ ಜಾರಿಗೆ ಆದರೆ ಸೊ ನಿಮ್ಮ ಸಂಬಳ 1,00,000ವರೆಗೂ ನಿಮಗೆ ಸಂಬಳ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಇದು ಒಂದು ಮೊದಲನೇ ಗುಡ್ ನ್ಯೂಸ್ ಆಗಿರುತ್ತೆ. ಎರಡನೇ ಮಹತ್ವದ ಗುಡ್ ನ್ಯೂಸ್ ಏನು ಅಂತಂದರೆ, ನಿಮಗೆ ಅಂತಂದರೆ ಸರ್ಕಾರಿ ನೌಕರರಿಗೆ ಪಿಂಚಣಿಯನ್ನು ಸಹ ನೀಡಲಾಗ್ತಿರುತ್ತೆ. ಸೊ ಪಿಂಚಣಿಯನ್ನು ಸಹ ಏರಿಕೆ ಆಗುತ್ತೆ 8ನೇ ವೇತನ ಆಯೋಗ ಜಾರಿಗೆ ಆದರೆ. ಸೊ ಈಗ 9,000 ಇದ್ದರೆ ಸೊ ನಿಮಗೆ 8ನೇ ವೇತನ ಆಯೋಗ ಜಾರಿಗೆ ಆದಾಗ 20,000ರಿಂದ 25,000ವರೆಗೂ ಸಹ ನಿಮಗೆ ಪಿಂಚಣಿ ಆದರೆ ಸಿಗ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ 8ನೇ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಜೊತೆಗೆ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಮುಡಿಯಕ್ಕೆ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ. ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವೀಗ ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.